ಬೈಂದೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಕಾಲ್ತೋಡು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಆಯುಷ್ ಇಲಾಖೆ, ಆರೋಗ್ಯ ಇಲಾಖೆ, ಕಾರ್ಮಿಕ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಕೃಷಿ ಮತ್ತು ತೋಟಗಾರಿಕಾ ಇಲಾಖೆ, ಪಶು ಸಂಗೋಪನಾ ಇಲಾಖೆ, ಕಂದಾಯ ಇಲಾಖೆ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. ಕೆಲಸವನ್ನು ನಾವು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಹೆಸರಾಂತ ನುರಿತ ತಜ್ಞರು ಸಮೇತ ಆಗಮಿಸಿದ್ದಾರೆ. ಹಾಗೆ ಮುತ್ತುಮನೆ ಕಣ್ಣಿನ ಆಸ್ಪತ್ರೆ ತಜ್ಞರು ಸಮೇತ ಆಗಮಿಸಿದ್ದಾರೆ. ಈ ಗ್ರಾಮೋತ್ಸವದ ಮೂಲಕ ನಾವು ಸ್ಪಷ್ಟ ಸಂದೇಶವನ್ನು ಸಾರುತ್ತೇವೆ. ಏನಂತ ಹೇಳಿದ್ರೆ ಕಾರ್ಯಕ್ರಮ ಹೆಂಗೆ ಗಡಿಜ ಅಂತ ಅನ್ನೋದಕ್ಕೆ ಬಹುಶಃ ಕಾಲ್ತೋಡು ಗ್ರಾಮೋತ್ಸವದ ಉದಾಹರಣೆ ಅಂತ ಅಂದ್ಕೊಳ್ತೇನೆ. ಒಪ್ಪತ್ತಿನ ಹೇಳಿರ ಚಿಕ್ಕಣ್ಣ ಹೇಳ್ಯಾರ, ಅಣ್ಣಪ್ಪಣ್ಣ ಹೇಳ್ಯಾರ, ವೀರಭದ್ರಣ್ಣ, ಇವರು ಶೇಖರಣ್ಣ ಹೇಳಿದ್ರು. ಸ್ವಲ್ಪ ಲೈಕ್ ಮಾಡತ್ತ, ಊರವೆಲ್ಲ ಒಟ್ಟಾಯ್ತು, ಕಾಲ್ತೋಡು ಗ್ರಾಮೋತ್ಸವ ನಿಮಗೆ ಹಂಬಲಿರುವಂಗೆ ಮಾಡ್ತು, ಎಲ್ಲೋ ಐದಿದ್ದಷ್ಟು ಮಾಡ್ತಾರೆ ಹೇಳಿದ್ರು. ಮಾಡ್ತಾರಲ್ಲ ಹೇಳ್ತಾರಲ್ಲ ನೆನೆಸಿದೆ. ಬಪ್ಪತ್ತಿನ ಜೋಡಿ ಎತ್ತ ಸುಮಾರು ಟೈಮ್ ಐತಿ ಈ ಬದಿಗೆಲ್ಲ ಕಾಣದೆ ಎತ್ತೆ ಹೊಡ್ಕ ಬಂದುಬಿಟ್ಟಿದೆ. ಕಡೆಗೆ ಅಲ್ಲಿ ಎಲ್ಲ ಇಲಾಖೆಗಳಿದೆ. ಎಲ್ಲ ಬೈಂದೂರು ಗ್ರಾಮೋತ್ಸವದ ಅಂಗವಾಗಿ ಕಾಲ್ತೋಡು ಜಿಲ್ಲಾಡಳಿತದ ಒಂದು ಆದೇಶದ ಮೇರೆಗೆ ನಾವು ಕಾಲ್ತೋಡು ಗ್ರಾಮೋತ್ಸವವನ್ನು ಆಚರಿಸುತ್ತಿದ್ದೇವೆ. ಎಲ್ಲ ಇಲಾಖೆಯವರು ಇವತ್ತು ಈ ಗ್ರಾಮೋತ್ಸವಕ್ಕೆ ಬಂದಿರ್ತಾರೆ. ಎಲ್ಲ ಆರೋಗ್ಯ ಸಮಸ್ಯೆ ಇದ್ದವರಿಗೆಲ್ಲ ಒಂದು ತಪಾಸಣೆ ಮಾಡುವುದು ಮತ್ತು ಅವರಿಗೆ ಒಂದು ಪರಿಹಾರವನ್ನು ಸೂಚಿಸುವ ಕೆಲಸ ಆಗ್ತಾ ಇದೆ. ಹಾಗೆ ಎಲ್ಲ ಸೌಲಭ್ಯವನ್ನು, ಸರ್ಕಾರಿ ಸೌಲಭ್ಯವನ್ನು ಜನರಿಗೆ ಒಂದು ಅರಿವು ಸರ್ಕಾರಿ ಸೌಲಭ್ಯದ ಅರಿವು ಮೂಡಿಸುವ ಒಂದು ಕಾರ್ಯನೂ ಸಹ ನಡೀತಿದೆ. ಹಾಗೆ ಸಾಕಷ್ಟು ಎಲ್ಲರೂ ಗ್ರಾಮ ಪಂಚಾಯತಿನ ಎಲ್ಲರೂ ಸೇರಿ ನಾವು PDO ಅಧಿಕಾರಿಗಳು, ನಮ್ಮ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಅಣ್ಣಪ್ಪ ಶೆಟ್ಟರು, ನಾವೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ಇವತ್ತು ಮಾಡ್ತಾ ಇದ್ದೇವೆ. ಹಾಗೆ ಸಾಕಷ್ಟು ಜನರು ಇವತ್ತು ಈಗಾಗಲೇ ಸಾಕಷ್ಟು ಜನ ಸೇರಿದ್ದಾರೆ. ಇನ್ನೂ ಸಾಕಷ್ಟು ಜನ ಬರುವ ನಿರೀಕ್ಷೆ ಇದೆ. ಶಾಸಕರು ಸಹ ಬರ್ತಾರೆ ಈಗ ಉದ್ಘಾಟನೆಗೆ. ಇಷ್ಟೇ. ಸಾಕಲ್ಲ ಒಬ್ರು ಹೇಳಿ. ಬೈಂದೂರು ಉತ್ಸವದ ಪೂರ್ವಭಾವಿಯಾಗಿ ಬೈಂದೂರು ಕ್ಷೇತ್ರದ ಎಲ್ಲೆಡೆ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿಯೂ ಗ್ರಾಮೋತ್ಸವವನ್ನು ಆಚರಣೆ ಮಾಡಬೇಕು ಎನ್ನುವ ಪರಿಕಲ್ಪನೆಯಲ್ಲಿ ಗುರುರಾಜ್ ಗಂಟಿಹೊಳೆಯವರ ವಿಶಿಷ್ಟವಾದ ಯೋಚನೆ ಮತ್ತು ಯೋಜನೆಯನ್ನು ರೂಪಿಸಿರ್ತಾರೆ. ಈ ನೆಲೆಯಲ್ಲಿ ಇವತ್ತು ಕಾಲ್ತೋಡು ಗ್ರಾಮೋತ್ಸವ ಬಹುಶಃ ಎಲ್ಲ ಗ್ರಾಮಗಳಿಗೂ ಮಾದರಿಯಾಗಿ ಇವತ್ತು ನಡೀತಾ ಇದೆ ಅಂತೇಳಿ ಹೇಳಲಿಕ್ಕೆ ಬಹಳ ಸಂತೋಷವನ್ನು ಪಡ್ತೇನೆ. ಹಾಗೆ ಗುರುರಾಜ್ ಗಂಟಿಹೊಳೆಯವರ ಪರಿಕಲ್ಪನೆ ಏನಂತೇಳಿ ಹೇಳಿದರೆ, ಅಧಿಕಾರಿಗಳನ್ನು ಇವತ್ತು ರಾಜ್ಯದಲ್ಲಿ ನೂರಾರು ಯೋಜನೆಗಳಿದೆ, ಅದು ಜನರನ್ನು ತಲುಪ್ತಾ ಇಲ್ಲ. ಆ ಎಲ್ಲ ಯೋಜನೆಗಳು ಜನರ ಮನೆ ಮನೆಗೆ ತಲುಪಿಸಬೇಕು ಎನ್ನುವಂಥ ನೆಲೆಯಲ್ಲಿ ಗ್ರಾಮೋತ್ಸವದಲ್ಲಿ ಅಧಿಕಾರಿಗಳನ್ನು ಗ್ರಾಮಕ್ಕೆ ಬಂದು ಮಾಹಿತಿಯನ್ನು ಕೊಡುವಂಥದ್ದು ಮತ್ತು ಸರ್ಕಾರದ ನೂರಾರು ಯೋಜನೆಗಳು ಜನರನ್ನು ತಲುಪಬೇಕು ಎನ್ನುವಂಥ ಯೋಜನೆಯಲ್ಲಿ ಈ ಉತ್ಸವವನ್ನು ಬೈಂದೂರು ಉತ್ಸವದ ಅಂಗವಾಗಿ ಕಾಲ್ತೋಡು ಗ್ರಾಮೋತ್ಸವವನ್ನು ಇವತ್ತು ನಾವು ಇಲ್ಲಿ ನಮ್ಮ ಗ್ರಾಮದಲ್ಲಿ ಉದ್ಘಾಟನೆಯನ್ನು ಮಾಡಲಿಕ್ಕೆ ಈಗ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಗುರುರಾಜ್ ಶೆಟ್ಟರವರು ಬರಲಿಕ್ಕಿದ್ದಾರೆ. ಭಾಳ ವಿಶೇಷವಾಗಿ ಕಾಲ್ತೋಡು ಗ್ರಾಮ ಪಂಚಾಯಿತು ವಿಸ್ತೀರ್ಣದಲ್ಲಿ ದೊಡ್ಡ ಗ್ರಾಮ. ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮೀಣ ಪ್ರದೇಶವನ್ನು ಆವರಿಸಿಕೊಂಡಂಥ ಗ್ರಾಮ ಪಂಚಾಯಿತಿ ಕಾಲ್ತೋಡು. ಇಲ್ಲಿ ಹಳ್ಳಿ ಭಾಗದಲ್ಲಿರ್ತಕ್ಕಂಥ ಜನರಿಗೆ ಅವರ ಆರೋಗ್ಯ ಸಮಸ್ಯೆ ಇದ್ದರೆ ಭಾಳಷ್ಟು ದೂರ ಕುಂದಾಪುರ, ಬೈಂದೂರು ಆ ಕಡೆಗೆಲ್ಲ ಹೋಗಬೇಕಾಗ್ತದೆ. ಆ ಒಂದು ದೃಷ್ಟಿಯಿಂದ ನಮ್ಮ ಗ್ರಾಮದಲ್ಲಿ, ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಇಲಾಖೆಯವರು ಬಂದು, ಬೇರೆ ಬೇರೆ ಡಾಕ್ಟರ್ಸ್ಗಳು ಬಂದು, ಎಜೆ ಆಸ್ಪತ್ರೆಯಿಂದ, ಉದ್ಯಮನೆಯಿಂದ ಹಾಗೂ ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಹಾಗೆ ಆಯುರ್ವೇದ ಆಸ್ಪತ್ರೆ ಇರ್ಬೋದು, ಈ ಎಲ್ಲ ಆಸ್ಪತ್ರೆಗಳು ಇಲ್ಲಿ ನಮ್ಮೂರಿಗೆ ಬಂದು, ಬಹುಶಃ ಡಾಕ್ಟರ್ಗಳು ನಮ್ಮೂರಿಗೆ ಬಂದು ನಮ್ಮೂರಿನ ಜನರಿಗೆ ಅನುಕೂಲ ಆಗುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಇದಾಗಿರ್ತದೆ. ಬಹುಶಃ ಇವತ್ತು ನಾವು ವರ್ಷಕ್ಕೆ 2 ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮ ಸಭೆಯನ್ನು ಮಾಡ್ತೇವೆ. ಗ್ರಾಮ ಸಭೆ ಮಾಡಿದಾಗ ನಮ್ಮ ಜನರ ಸಂಖ್ಯೆಗಳು ಕಡಿಮೆ ಇರ್ತದೆ. ಬಹುಶಃ ಇಂಥ ಕಾರ್ಯಕ್ರಮಗಳನ್ನು ಕೊಡೋದ್ರ ಮೂಲಕ
ಎಲ್ಲ ಇಲಾಖೆಯರು ಮಾಹಿತಿಯನ್ನು ಕೊಡುವುದರ ಮೂಲಕ ಇಲಾಖೆಯಿಂದ ಸಿಗುವಂಥ ಸೌಲಭ್ಯಗಳನ್ನು ತಿಳಿದುಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶಗಳಾಗಿದೆ. ಆ ದೃಷ್ಟಿಯಿಂದ ಇವತ್ತು ತೋಟಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ಪಶುಸಂಗೋಪನೆ ಇರ್ಬೋದು, ಹೆಚ್ಚಿನ ಇಲಾಖೆಗಳು ಇವತ್ತು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಈ ಒಂದು ಗ್ರಾಮೋತ್ಸವದಲ್ಲಿ ಪಾಲ್ಗೊಂಡು ನಮ್ಮ ಗ್ರಾಮದ ಸಮಸ್ತ ಜನರ ಸಮಸ್ಯೆಗಳು ಪರಿಹಾರ ಆಗಲಿಕ್ಕೆ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಬೈಂದೂರು ಉತ್ಸವ ಯಾವ ತರ ಸಿದ್ಧತೆ ನಡೀತಿದೆ? ಬೈಂದೂರು ಉತ್ಸವ ಈಗಾಗಲೇ ಎಲ್ಲ ಸಿದ್ಧತೆಗಳು ಕೂಡ ಆ ಬೈಂದೂರು ತಾಲೂಕಿನಲ್ಲಿ ನಡೀತಾ ಇದೆ. ಬಹುಶಃ ಇಡೀ ನಮ್ಮ ಬೈಂದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ಪಂಚಾಯತ್ಗಳಲ್ಲಿ ಗ್ರಾಮೋತ್ಸವವನ್ನು ಮಾಡಿಕೊಂಡು ಬಹುಶಃ 24, 25, 26 ಅಲ್ಲ, ಈ 3 ದಿನದಂದು ಬಹುಶಃ ಅಲ್ಲಿ ಗ್ರಾಮೋತ್ಸವ ಬೈಂದೂರೋತ್ಸವ ನಡೀಲಿಕ್ಕಿದೆ. ಈ ಬೈಂದೂರೋತ್ಸವ ನಡೆಯಲಿಕ್ಕಿದೆ ಮೊದಲು ಬಹುಶಃ ಎಲ್ಲ ಗ್ರಾಮೋತ್ಸವವನ್ನು ಮಾಡಿಕೊಂಡು ಎಲ್ಲ ಹಳ್ಳಿಗಳಿಗೆ ಈ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟು ಅಲ್ಲಿ ಬೈಂದೂರೋತ್ಸವ ನಡೀತಿದೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಆ ಉತ್ಸವ ಆಗಲಿ, ಜನರಿಗೆ ಅನುಕೂಲ ಆಗಲಿ, ಜನರಿಗೆ ಸಿಗುವಂಥ ಸೌಲಭ್ಯಗಳು, ಮಾಹಿತಿಗಳು ಹೆಚ್ಚು ಪಡೆದುಕೊಂಡು ಅನುಕೂಲ ಆಗಲಿ ಅಂತ ನಾನು ಕೇಳ್ಕೊಳ್ತೇನೆ. ನಿಮ್ಮ ಹೆಸರು? ಅಣ್ಣಪ್ಪ ಶೆಟ್ಟಿ.